ರಾಣಿ ಅಬ್ಬಕ್ಕ ದಕ್ಷಿಣ ಕನ್ನಡದ ಉಲ್ಲಾಳ ರಾಜ್ಯದ ಶೂರರಾಣಿ. ಅವರು 16ನೇ ಶತಮಾನದ ಕೊನೆಯ ಭಾಗದಲ್ಲಿ ಆಡಳಿತ ನಡೆಸಿದರು. ಕನ್ನಡ ನಾಡಿನಲ್ಲಿ ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆಯರಲ್ಲಿ ಒಬ್ಬರು. ವಿಶೇಷವಾಗಿ ಪೋರ್ಚುಗೀಸ್ಗಳ ವಿರುದ್ಧದ ಯುದ್ಧಗಳಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದು. ಅಬ್ಬಕ್ಕಗೆ ಬಾಲ್ಯದಲ್ಲೇ ಕುದುರೆ ಸವಾರಿ, ಅಸ್ತ್ರಶಸ್ತ್ರ, ಯುದ್ಧಕಲೆಯ ತರಬೇತಿ ದೊರಕಿತು. ಅವರು ಸೊಮಲಾ ಅರಸನ ಮಗಳು. ವಿವಾಹಕ್ಕೂ ನಂತರ ರಾಜಕೀಯದಲ್ಲಿ ಸಕ್ರಿಯರಾಗಿ ಪ್ರಜೆಗಳ ಪ್ರೀತಿ ಗಳಿಸಿದ್ದರು. ಸ್ಥಳೀಯ ರೈತರು, ನೌಕೆಗಾರರು, ಅಲ್ಪಸಂಖ್ಯಾತರು, ವಿವಿಧ ಸಮುದಾಯಗಳನ್ನೆಲ್ಲ ಒಗ್ಗೂಡಿಸಿ ಅಬ್ಬಕ್ಕದಿಟ್ಟ ಸೇನೆ ರಚಿಸಿದರು. ಪೋರ್ಚುಗೀಸ್ ತಮ್ಮ ವ್ಯಾಪಾರ ಮತ್ತು ಅಧಿಕಾರ ವಿಸ್ತರಣೆಗೆ ಉಲ್ಲಾಳವನ್ನು ಕಬಳಿಸಲು ಪ್ರಯತ್ನಿಸಿದಾಗ ರಾಣಿ ಅಬ್ಬಕ್ಕ ಅದನ್ನು ತೀವ್ರವಾಗಿ ಪ್ರತಿರೋಧಿಸಿದರು. ರಾತ್ರಿ ದಾಳಿಗಳು, ಸಮುದ್ರ ದಾಳಿಗಳು, ಗುಡ್ಡ ಪ್ರದೇಶದ ರಣತಂತ್ರಗಳು ಇವೆಲ್ಲವನ್ನೂ ಬಳಸಿ ಅವರು ಶತ್ರುಗಳಿಗೆ ಮಿಕ್ಕವರಾಗಿದ್ದರು. ಅವರಿಗೆ ಸ್ಥಳೀಯ ಜನರಿಂದ ಅಬ್ಬಕ್ಕ ರಾಣಿ ನಮ್ಮ ಕೇಸರಿಯ ಮಹಿಳೆ ಎಂಬ ಗೌರವ ಸಿಕ್ಕಿತ್ತು. ಕೊನೆಯ ಯುದ್ಧದಲ್ಲಿ ಗಾಯಗೊಂಡರೂ ಅಂತ್ಯವರೆಗೆ ಅಬ್ಬಕ್ಕ ಶರಣಾಗದ ಶೂರಿ. ಅವರ ಸಾಹಸ, ದೇಶಭಕ್ತಿ, ಸಂಘಟನೆ ಶಕ್ತಿ ಇಂದಿಗೂ ಕನ್ನಡ ನಾಡಿನ